ಕಣ್ಮುಂದೆ ಒಂದು JK ರಿಜಿಸ್ಟ್ರೇಷನ್ದು ಒಂದು ವೆಹಿಕಲ್ ನೋಡಿದೆ. ಕನ್ನಡಿಗರ ಏನೋ ಒಂದು ಬರ್ತಿದ್ದನ್ನು ನೋಡಿದೆ, ಲೈಕ್ ಲದಾಖ್ ಅಂತ ಮಾತ್ರ ಓದಿದ್ದು ನೆನಪಾಯಿತು. ಅಲ್ಲಿದೆ ಗಾಡಿ. ಕನ್ನಡಿಗಂತ ದೊಡ್ಡದಾಗಿ ಸ್ಟಿಕ್ಕರ್ ಕೂಡ ಹಾಕಿದ್ದಾರೆ. ಜಮ್ಮು ಕಾಶ್ಮೀರದ್ದು ರಿಜಿಸ್ಟ್ರೇಷನ್ ಗಾಡಿ. ಹೋಗೋರ ಹತ್ರ ಮಾತಾಡ್ತಾನೆ ಏನೋ ಆಯ್ತಾ ಅಂತ ಸ್ವಲ್ಪ ಕ್ಯೂರಿಯಸ್ ಆಯಿತು ನೋಡ್ಬಿಟ್ಟು. ಹಾಯ್ ಹೆಲೋ ಎವ್ರಿವನ್, ಇದು ನಾನು ನಿಮ್ಮ ಅಣ್ತಮ್ಮ ಕನ್ನಡಿಗ ರಂಜಿತ್ ಶೆಟ್ಟಿ. ಪ್ರತಿ ಸಾರಿ ನಾನು ಏನಾದರೂ ಒಂದು ವಿಶೇಷವಾಗಿರೋ ವೀಡಿಯೋ ಜೊತೆ ಬರ್ತೀನಿ. ಹಾಗೆ ಇವತ್ತು ಒಂದು ವೆರಿ ಸ್ಪೆಷಲ್ ವೀಡಿಯೋ ನಿಮ್ಮ ಮುಂದೆ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಥರ ವೆಹಿಕಲ್ ಏನು ಎತ್ತ ಅನ್ನೋದೊಂದು ಕ್ಯೂರಿಯಾಸಿಟಿ ನನಗಿತ್ತು. ಆ ಗಾಡಿ ಹತ್ರಕ್ಕೆ ಹೋದ್ಮೇಲೆ ಗೊತ್ತಾಗಿದ್ದೆ ಈ ಗಾಡೀಲಿರೋರು ಯಾರು ಅಂತ. ಸೊ ನಮಸ್ತೆ ಸರ್. ನಮಸ್ಕಾರ ಸರ್. ಇಲ್ಲಿ ಪಾಸ್ ಆಗ್ತಿದ್ದಾಗ ನಾನು ನೋಡಿದೆ, ಲೈಕ್ ಈ ಕನ್ನಡಿಗನ ಓದಿದೆ ಮತ್ತು ಕನ್ನಡಿಗ ಇನ್ ಲದಾಖ್ ಅಂತ ಓದಿದೆ. ಆ್ಯಂಡ್ ಎಸ್ಪೆಷಲಿ ಈ JK ರಿಜಿಸ್ಟ್ರೇಷನ್ನ ನೋಡಿದೆ. ಸಡನ್ನೇ ನೋಡ್ಬಿಟ್ಟು ಇವ್ರು ಯಾರು ಗುರು ನಮ್ಮ ಕೊಡಗಲ್ಲಿಂದ ನನ್ನ ಲೆಕ್ಕಕ್ಕೆ ಇವ್ರು ಕಾರ್ನ ನಿಲ್ಲಿಸ್ಕೊಂಡು ಗುರುಜಿಯವ್ರ ಹತ್ರ ಮಾತಾಡ್ತಾ ಇದ್ರು. ನಿಲ್ಲಿಸದೆ ಹೋಗ್ಬಿಟ್ಟಿದ್ದಿದ್ರೆ ಇವ್ರನ್ನ ಕಾಣೋ ಆಪರ್ಚುನಿಟಿನೂ ಸಿಗ್ತಾ ಇರಲಿಲ್ಲ, ಮಾತಾಡೋ ಅವಕಾಶನೂ ಸಿಗ್ತಾ ಇರಲಿಲ್ಲ. ನಿಮ್ಮ ಹೆಸರೇನು? ನಮಸ್ಕಾರ, ನನ್ನ ಹೆಸರು ಟಶಿನುರ್ಬು ಜಾಯು. ಸೊ ನಾನು ಮೈಸೂರಲ್ಲಿ ಓದಿದ್ದೀನಿ. ಓಕೆ, ಇಷ್ಟೊಂದು ಈಸಿಯಾಗಿ ಹೆಂಗೆ ಕನ್ನಡ ಮಾತಾಡ್ತೀನಿ ಸರ್? ನಾನು ಆ್ಯಕ್ಚುಲಿ ಸ್ಕೂಲಲ್ಲಿ ಸರ್ ಪುಸ್ತಕ ಕಡಿಮೆ ಬ್ಯಾಟ್ ಜಾಸ್ತಿ ಇಟ್ಟಿದ್ದೀನಿ. ಅದು ನಾನು ಕ್ರಿಕೆಟ್ ಆಡ್ತಾಯಿದ್ದೆ. ಸೊ ಊರು ಕರ್ಕೊಂಡು ಹೋಗ್ತಾ ಇದ್ರು ಸ್ಕೂಲಲ್ಲಿ ಇರುವಾಗ ಅವ್ರ ಬೈಕಲ್ಲಿ. ಸೊ ಊರು ಹೋಗ್ಬಿಟ್ಟು ಬೈಕಲ್ಲಿ ಯಾವಾಗಲೂ ಹೋಯ್ತಾ ಇದ್ದಾಗ ಇದು ಅವ್ರ ಜೊತೆ ಕನ್ನಡ ಸ್ವಲ್ಪ ಕಲ್ತಿದ್ದೀನಿ. ಅದಕ್ಕೆ ಕನ್ನಡ ಅಲ್ಲಿ ವ್ಲಾಗ್ ಶುರು ಮಾಡೋಣ ಅಂದ್ಬಿಟ್ಟು ಸುಮಾರು ಫ್ರೆಂಡ್ಸ್ಗಳು ನನಗೆ ಸಜೆಸ್ಟ್ ಮಾಡಿದ್ರು. ಸೊ ಲಾಸ್ಟ್ ಇಯರಿಂದ ನಾನು ಶುರು ಮಾಡಿದ್ದೆ. ಈ ಒಂದು ಮಾಡಿದರೆ ಕನ್ನಡಿಗ ಇನ್ ಲದಾಖ್. ಸೊ ಈ ಕನ್ನಡಿಗ ಇನ್ ಲದಾಖ್ ಈ ಥರ ಒಂದು ಪೇಜ್ನ ರನ್ ಮಾಡೋಕ್ಕೆ ವಾಟ್ ಈಸ್ ಯುವರ್ ಮೋಟೋ? ಆ್ಯಕ್ಚುಲಿ ನನ್ನ ಇನ್ನೂ ಒಂದು ಚಾನಲ್ ಇದೆ ನಮ್ಮ ಲದಾಖ್ ಫ್ರೆಂಡ್ಲಿ ಅಂತ. ನಾನು ಚಿಕ್ಕ ವರ್ಷದಿಂದ ಯಾವಾಗಲೂ ಟ್ರಾವೆಲಿಂಗ್ ನನಗೆ ತುಂಬ ಇಷ್ಟ. ಸೊ ಬೇಸಿಕ್ಲಿ ನೀವು ಟ್ರಾವೆಲ್ ಮಾಡೋದು ಮತ್ತು ಹೊಸ ಫ್ರೆಂಡ್ಸ್ ಮಾಡೋದು ಅದು ನನ್ನ ಇಷ್ಟ ಇತ್ತು. ಸೊ ಕೊರೋನಾ ಆದಮೇಲೆ ಸ್ವಲ್ಪ ಯೂಟ್ಯೂಬ್ ಇದು ಅವ್ರದ್ದು ಸುಮಾರು ಜನ ನಮ್ಮ ಲದಾಖಲ್ಲಿ ಟ್ರಾವೆಲ್ ಏಜೆನ್ಸಿ ಇದೆ ಸರ್. ಸೊ ಅಲ್ಲಿ ಸುಮಾರು ಜನ ಬೈಕಲ್ಲಿ ಸೈಕಲಲ್ಲಿ ಗಾಡಿ ತಗೊಂಡು ಲದಾಖ್ ಬರ್ತಾಯಿದ್ರು. ಸೊ ಅವರು ಎಲ್ಲ ವ್ಲಾಗಿಂಗ್ ಮಾಡ್ತಾಯಿದ್ರು, ನನಗೆ ಇಷ್ಟ ಆಯಿತು. ಸೊ ಕೇರಳದಿಂದ ಬುಲ್ಜೆಟ್ ಅಂತ 2 ಜನ ಬಂದರು, ಅವ್ರಿಗಿಂತ ಇನ್ಸ್ಪಿರೇಷನ್ ಸಿಕ್ತು. ಮತ್ತು ನಮ್ಮ ಕರ್ನಾಟಕದಿಂದ ಸುಮಾರು ಜನ ಬಂದು ಅದರಲ್ಲಿ ಒಂದು ಹೆಸರು ಕೃಷ್ಣ ಅಂತ, ಅವ್ರು ನಡ್ಕೊಂಡು ಬಂದಿದ್ದು ಲದಾಖಲ್ಲಿ 4 ವರ್ಷದಿಂದ ಇನ್ನೂ ನಡ್ಕೊಂಡು ಬರ್ತಾರೆ. ಸೊ ಅದಕ್ಕೆ ಅವ್ರಿಗಿಂತ ಇನ್ಸ್ಪಿರೇಷನ್ ಸಿಕ್ತು, ನಾನು ಕೂಡ ಮಾಡಬೇಕು ಅಂತ. ಸೊ ಅವ್ರು ಸಜೆಸ್ಟ್ ಮಾಡಿದ್ರು, ನಿನಗೆ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ಕನ್ನಡ ಅಲ್ಲಿ ಶುರು ಮಾಡು, ಇಲ್ಲಿ ಜನಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ. ಸಪೋರ್ಟ್ ನಾನು ಲದಾಖ್ ಚಾನಲ್ ಮೊದಲೇ ಮಾಡಿದ್ದೀನಿ, ಆದರೆ ಈಗ ಕನ್ನಡದ್ದು ಜಾಸ್ತಿ ನನಗೆ ಸಪೋರ್ಟ್ ಸಿಗ್ತಾರೆ. ಯಾಕೆ ಹೇಳಿ, ಕನ್ನಡಿಗರು ಸರ್ ನಮ್ಮವ್ರನ್ನ ಯಾವತ್ತೂ ಬೆಳೆಸ್ತಾರೆ. ಕರೆಕ್ಟ್. ಸೊ ನಮ್ಮ ಹೀಗೆ ಜರ್ನಿ ಕಂಟಿನ್ಯೂ ಹೇಗೆ ಮುಂದೆ? ನಾನು ಆ್ಯಕ್ಚುಲಿ ಸರ್ ಆಲ್ ಇಂಡಿಯಾ ಟೂರ್ ಮಾಡ್ತಾ ಇದ್ದೀನಿ. ಅದು ಫುಲ್ ರೌಂಡು ಲದಾಖಿಂದ ಶುರು ಮಾಡಿದ್ದೀನಿ. ನಾರ್ತ್ ಈಸ್ಟ್ ಮತ್ತು ಕೋಸ್ಟಲ್ ಏರಿಯಾ, ಅಲ್ಲಿಂದ ಫುಲ್ ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ಆಂಧ್ರ ಪ್ರದೇಶ್ ಮತ್ತು ಇಲ್ಲಿ ಈಗ ಕರ್ನಾಟಕ ಅಲ್ಲಿ ಇದ್ದೀನಿ. ಟೋಟಲ್ 100 ದಿನ ಇಟ್ಟಿದ್ದೀನಿ, 50 ದಿನ ಬೇರೆ ಸ್ಟೇಟ್ ಮತ್ತು 50 ದಿನ ಸ್ಪೆಷಲಿ ನಮ್ಮ ಕರ್ನಾಟಕ. ಸೊ 50 days ಫಾರ್ ಎಂಟೈರ್ ಇಂಡಿಯಾ. 50 days ಫಾರ್ ಕರ್ನಾಟಕ. ಎಲ್ಲ ಡಿಸ್ಟಿಕ್ ಕರ್ನಾಟಕ ಅಲ್ಲಿ ನಾನು ಕವರ್ ಮಾಡಬೇಕು. ಓಕೆ. ಸೊ ಅದಕ್ಕೆ ಯಾಕೆಂದರೆ ಜನಗಳು ಎಷ್ಟು ನಾನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ನಮಗೆ ಸಪೋರ್ಟ್ ಕೊಡ್ತಾರೆ ಕರ್ನಾಟಕ ಜನಗಳು, ಮತ್ತು ಸುಮಾರು ಫ್ರೆಂಡ್ಸ್ಗಳು ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಇರೋಕ್ಕೆ ತುಂಬ ಖುಷಿ. ಖಂಡಿತವಾಗ್ಲೂ ಸರ್, ನಮ್ಮ ಜನ ಯಾವುದೇ ಕಾರಣದಲ್ಲೂ ಕೂಡ ಸಪೋರ್ಟ್ ಮಾಡೋ ವಿಚಾರದಲ್ಲಿ ಕೈ ಅಂತ ಖಂಡಿತವಾಗ್ಲೂ ಬಿಡೋದಿಲ್ಲ. ನೀವು ಹೋಗುವಂಥ ಪ್ರತಿ ಜಾಗದಲ್ಲೂ ಕೂಡ ನಿಮ್ಮನ್ನ ಕಾಣೋಂಥ ಪ್ರತಿಯೊಂದು ಜನಗಳು ಕೂಡ ಖಂಡಿತವಾಗ್ಲೂ ನಿಮ್ಮನ್ನ ವಿಶ್ ಮಾಡೇ ಮಾಡ್ತಾರೆ. ಈ ಒಂದು ಕಾನ್ಫಿಡೆನ್ಸ್ ಡೆಫಿನೆಟ್ಲಿ ನಾನು ನಿಮಗೆ ಕೊಡ್ತೀನಿ. ಯಾಕಂತಂದರೆ ಸೊ ಇವ್ರು ಟ್ರಾವೆಲ್ ಮಾಡ್ತಾ ಇರೋದು ಬಂದು ಈ ನಮ್ಮ ಬ್ಯೂಟಿಫುಲ್ ಗಿಪ್ಸಿಲಿ. ಸರ್ ಏನಾದರೂ ನಿಮಗೆ ಈ ಗಿಪ್ಸಿ ಒಟ್ಟಿಗೆ ಕಂಡ್ರು ಅಂತಂದರೆ ಕ್ಯಾಚ್ ಹಾಕೊಂಬಿಡಿ. ಗಾಡಿ ಆಲ್ಮೋಸ್ಟ್ ನಾರ್ತ್ ಈಸ್ಟ್ ಎಲ್ಲ ಸುತ್ಕೊಂಡು ಬಂದಿದೆ. ಈಗ ಕರ್ನಾಟಕ ಟೂರ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ 50 days ಇವರು ಕರ್ನಾಟಕನ ಟೂರಿಂಗ್ ಮಾಡ್ತಾ ಇರ್ತಾರೆ. ಸೊ ಇವ್ರು ಎಲ್ಲಿ ಕಂಡ್ರು ಕೂಡ ದಯವಿಟ್ಟು ಇವ್ರ ಜೊತೆ ಕನ್ನಡದಲ್ಲೇ ಆರಾಮಾಗಿ ಇಂಟ್ರಾಕ್ಷನ್ ಮಾಡಿ ತುಂಬ ಫ್ಲೂಯೆಂಟಾಗಿ ಕಂಫರ್ಟೇಬಲಾಗಿ ಮಾತಾಡ್ತಾರೆ. ಅವರು ಮೈಸೂರು ಯೂನಿವರ್ಸಿಟಿಲಿ ಕೂಡ ಸ್ಟಡಿ ಮಾಡಿದಂತಲೂ ಕೂಡ ಹೇಳ್ತಾರೆ. ಸೊ ಈಸ್ ವೆರಿ ಕಂಫರ್ಟೇಬಲ್. ಸೊ ವಿಶ್ ಯು ಆಲ್ ದ ವೆರಿ ಗುಡ್ ಲಕ್ ಸರ್. ಸೋ ಮಚ್. ನಮ್ಮ ಕನ್ನಡಿಗರ ಸಪೋರ್ಟ್ ಡೆಫಿನೆಟ್ಲಿ ನಿಮ್ಗೆ ಇದ್ದೇ ಇರುತ್ತೆ. ಹಾಗೆ ಚೆನ್ನಾಗಿ ಟ್ರಾವೆಲ್ ಮಾಡಿ, ಸೇಫಾಗಿ ರೀಚ್ ಆಗಿ, ಆದಷ್ಟು ಒಳ್ಳೊಳ್ಳೆ ಜಾಗಗಳನ್ನ ಇನ್ನಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ, ಕೂರ್ಗ್ ಕೂಡ ಒಂದು ಟಾಪ್ ನನ್ನ ಬೆಸ್ಟ್ ಫೇವ್ರೇಟ್ ಪ್ಲೇಸ್. ನಾನು 2-3 ಸರಿ ಹೋಗಿದ್ದೀನಿ. ಲಾಸ್ಟ್ ಇಯರ್ ಕೂಡ ಅಲ್ಲಿ, ಈ ವರ್ಷ ಕೂಡ ಕೂರ್ಗ್ಗೆ ಬರ್ತಾ ಇದ್ದೀನಿ ಸರ್. ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ನೀವು ಇಲ್ಲಿ ಬರಬೇಕಾದಾಗ ನಿಮ್ಗೊಂದು ಒಳ್ಳೆ ಗೆಟ್ ಟುಗೆದರ್ ಸಿಗಲಿ. ಇಲ್ಲೆಲ್ಲರೂ ಕೂಡ ನಿನ್ನ ಜೊತೆಗೂಡಿಸಿ ಎಲ್ಲರೂ ನಿಮ್ಮನ್ನು ವಿಶ್ ಮಾಡೋಂಥದ್ದಾಗಲಿ. ಬರೋದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಒಂದು ಬಿಗ್ ಫ್ಯಾನ್ ಕಮ್ಯುನಿಟಿ ನಿಮ್ಗೆ ಸಿಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಸರ್. ಶ್ಯೂರ್ ಸರ್. ಹಾಗೆ ನಮ್ಮ ಕರ್ನಾಟಕದಲ್ಲಿ ಇವರು ಟ್ರಾವೆಲ್ ಮಾಡಕ್ಕೆ ಹೊರಟಿದ್ದಾರೆ. ಇವರು ಟ್ರಾವೆಲಿಂಗಿಗೆ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಇರಲಿ. ಇಲ್ಲಿವರೆಗೂ ಸಪೋರ್ಟ್ ಮಾಡಿದರೆ ಇನ್ನು ಮುಂದೆನೂ ಅವ್ರಿಗೆ ಸಪೋರ್ಟ್ ಕೊಡಿ. ಎಷ್ಟೋ ಜನರಿಗೂ ಗೊತ್ತಿಲ್ಲ, ಅವರು ಸಡನ್ ನೋಡಿದ ತಕ್ಷಣ ಅವರೇನೋ ನಾರ್ತ್ ಈಸ್ಟ್ ಜನನೋ ಅಥವಾ ಇನ್ನೊಂದು ಅಥವಾ ಟಿಬೆಟು ಆ ಥರ ಅಂತ ಕನ್ಸಿಡ್ರೇಷನ್ ಮಾಡ್ತಾರೆ. ಟ್ರಾವೆಲ್ ಮಾಡುವಾಗ ಏನು ಗೊತ್ತಾ ಸರ್, ಎಲ್ಲ ಅದೇ ಒಂದೇ ಪ್ರಶ್ನೆ ಕೇಳ್ತಾರೆ,
ಸರ್ ನೀವು ಎಲ್ಲಿ ನೇಪಾಳಿಂದ ಇಲ್ಲ ಸರ್ ಅಂದರೆ ಚೈನೀಸ್ ಇಲ್ಲ ಸರ್ ಅಂದರೆ ಲದಾಖ್ ಅಂದರೆ ಲದಾಖ್ ಯಾವುದು ಕಂಟ್ರಿ ಇರ್ತಾರೆ ಬೇರೆ ಸ್ಟೇಟ್ ಅವರು. ಸೊ ನಮ್ಮ ಭಾರತ ದೇಶದಲ್ಲಿ ಟಾಪ್ ನಮ್ಮ JNK ಅಲ್ಲಿ ಲದಾಖ್ ಈಗ ಸ್ವಲ್ಪ ಇದು ಆಯಿತು ಫೇಮಸ್, ಯಾಕೆಂದರೆ ಅಲ್ಲಿ ಸುಮಾರು ಬಾಲಿವುಡ್ ಮೂವೀಸ್ಗಳು ಮಾಡಿದ್ರು, ಸುಮಾರು ಟ್ರಾವೆಲರ್ ಬರ್ತಾರೆ. ಅದಕ್ಕೆ ಎಲ್ಲ ಅದೇ ಒಂದು ಪ್ರಶ್ನೆ ಕೇಳಿ ನಮಗೆ ಬೇಜಾರಾಗುತ್ತೆ. ಅದಕ್ಕೆ ಬೇಸಿಕಲಿ ನಿಮಗೆ ನೀವು ಇಂಡಿಯನ್ಸ್ ಅಲ್ಲ ಅನ್ನೋದನ್ನ ಗುರ್ತು ಮಾಡ್ತಾರೆ, ಅದು ನಿಮಗೆ ಬೇಜಾರು. ಹೌದು ಅದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ನಮ್ಮ ಕರ್ನಾಟಕ ಜನಗಳು ಈಗ ಅಷ್ಟು, ಯಾಕೆಂದರೆ ಸುಮಾರು ಜನ ಅಲ್ಲಿ ಟ್ರಾವೆಲಿಂಗ್ ಮಾಡೋಕ್ಕೆ ಬರ್ತಾರೆ. ಅದಕ್ಕೆ ಇನ್ನೂ ಕರ್ನಾಟಕ ಅಲ್ಲಿ ಇನ್ನೂ ಶುರು ಆಗಿಲ್ಲ ಆ ಪ್ರಶ್ನೆ, ಇಲ್ಲಾಂದರೆ ಅದೇ ಪ್ರಶ್ನೆ ರಿಪೀಟ್ ಆಗಿ. ನಿಮಗೆ ಇಲ್ಲಿ ಅಡ್ವಾಂಟೇಜ್ ಏನಾಗಿರೋದು ಅಂತಂದ್ರೆ ನೀವು ಕನ್ನಡ ಮಾತಾಡೋದ್ರಿಂದ ಜನ ನಿಮ್ಮನ್ನ ನಮ್ಮವರು ಅಂತ ಫೀಲ್ ಮಾಡ್ತಾರೆ. ಬಟ್ ಬೇರೆ ಸ್ಟೇಟ್ ಅವರು ನೋಡ್ತಿದ್ದ ತಕ್ಷಣ ನೀವು ಬೇರೆ ಕಂಟ್ರಿ ಅವರು ಅಂತ ನಿಮ್ಮನ್ನ ಫೀಲ್ ಮಾಡ್ತಾರೆ. ಕರೆಕ್ಟ್. ಅದೇ ರಿಪೀಟ್ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಇದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಇಲ್ಲ. ನಮ್ಮ ಭಾರತ ದೇಶ ಒಳಗಡೆ ಅದು ಕೂಡ ನಮ್ಮ ಬಾರ್ಡರ್ ಏರಿಯಲ್ಲಿ ಇದೆ. ಒಂದು ಸೈಡಲ್ಲಿ ಚೈನಾ, ಒಂದು ಸೈಡಲ್ಲಿ ಪಾಕಿಸ್ತಾನ. ಸೊ ಅದೇ ನಮ್ಮ ಟಾಪ್ ತಲೆ ಇದು ಹೇಳ್ತಾರೆ ಅಲ್ಲಿ. ಸೊ ನೀವು ಒಂದು ಸ್ವಲ್ಪ ಬಾರ್ಡರ್ ಇದ್ದೀರಿ ಅಂತ. ಹೌದು. ಆದರೆ ಇನ್ ಶಾರ್ಟ್ ನಾವು ಭಾರತ ದೇಶ ಅವರು, ಬೇರೆ ಕಂಟ್ರಿ ಇಲ್ಲ. ನೇಪಾಳ ಇಲ್ಲ, ಭೂಟಾನ್ ಇಲ್ಲ, ಚೈನೀಸ್ ಇಲ್ಲ, ಇಂಡಿಯನ್. ಲದಾಖ್ ಇಂಡಿಯನ್ನೇ ಸರ್. ಹೌದು, ಅದರಲ್ಲಿ ಏನು ತಪ್ಪೇನಿಲ್ಲ, ಲದಾಖ್ ಇಂಡಿಯನ್ನೇ. ಆದ್ರೆ ಏನು ಅಂತಂದ್ರೆ ಜನ ಏನಂತಂದ್ರೆ ಇರೋ ರೀತಿಗಳನ್ನ ನೋಡ್ಕೊಂಡು ಡಿಫರೆನ್ಶಿಯೇಟ್ ಮಾಡ್ತಾರೆ. ಸೊ ಲುಕ್ಸ್ ಮೇಲೆ ಡಿಫರೆನ್ಶಿಯೇಟ್ ಮಾಡ್ತಾರೆ. ಸೊ ದಯವಿಟ್ಟು ಆ ಥರ ಮಾಡಕ್ ಹೋಗ್ಬೇಡಿ. ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ನಮ್ಮ ಭಾಷೆ, ನಮ್ಮ ಜಾಗ, ನಾವು ಕುಡಿಯೋಂಥ ನೀರು, ನಮ್ಮ ಭಾಷೆ ಮೇಲಿರೋಂಥ ಒಂದು ಗೌರವ ತೋರಿಸಿದ್ರೆ ಅದು ಎಂಥವ್ರಾಗಿದ್ರು ಕೂಡ ಯಾವಾಗಲೂ ಸಪೋರ್ಟ್ ಮಾಡಿದ್ದೀವಿ, ಇನ್ನು ಮುಂದೆನೂ ಸಪೋರ್ಟ್ ಮಾಡ್ತೀವಿ. ಆದರೆ ಗಾಂಚಲಿಗಳು ಮಾಡಬಾರ್ದು ಅಷ್ಟೇ, ಇನ್ನೇನಿಲ್ಲ. ಲದಾಖ್ ನೀವು ಟ್ರಾವೆಲ್ ಮಾಡೋಕ್ಕೆ ಬಂದರೆ ಏನು ತೊಂದರೆ ಆದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ. ಸೊ ಲದಾಖ್ ಟ್ರಾವೆಲರ್ಸ್ ಯಾರು ಇದ್ರು ಕೂಡ ನಿಮ್ಮನ್ನ ಕನ್ಸಲ್ಟ್ ಮಾಡ್ಬೋದು. ಲೈಕ್ ಕೈಂಡ್ ಆಫ್ ಸರ್ವಿಸ್ ಅಂದ್ರೆ ಯಾವ ಥರ ಸರ್ವಿಸ್ ಎಲ್ಲ ಕೊಡ್ತೀನಿ? ನಾನು ಟ್ರಾವೆಲ್ ಏಜೆನ್ಸಿ, ಅಲ್ಲಿ ನಾನು ಗಾಡಿ ಬುಕ್ಕಿಂಗ್, ಬೈಕ್ ಟ್ರಾವೆಲಿಂಗ್, ಮತ್ತೆ ಹೋಟೆಲ್ ಬುಕ್ಕಿಂಗ್, ಅದು ಎಲ್ಲ ಟ್ರೆಕ್ಕಿಂಗ್ ಕೂಡ ಮಾಡ್ತೀನಿ. ಸೊ ಅದು ಗುಡ್. ಸೊ ಈ ಥರ ಸರ್ವಿಸ್ಗಳು ಏನಾದರೂ ನಿಮಗೆ ಲದಾಖಿಗೆ ಹೋಗೋರು ಏನಾದರೂ ಇದ್ದರೆ ಕೂಡ ಇವರು ಟ್ರಾವೆಲ್ ಏಜೆನ್ಸಿ ಕೂಡ ರನ್ ಮಾಡೋದ್ರಿಂದ, ಸೊ ಲದಾಖಿಗೆ ಯಾರು ಟ್ರಿಪ್ ಹೋಗೋರು ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ಖಂಡಿತವಾಗ್ಲೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಪ್ರಾಪರ್ ಅಸಿಸ್ಟೆಂಟ್ ಸಿಗುತ್ತೆ ಈ ವಿಚಾರದಲ್ಲಿ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಅಶ್ವಿನ್ ಅವರೇ, ತುಂಬ ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಸ್ವೀಟಾಗಿ ಕನ್ನಡ ಮಾತಾಡ್ತೀರಾ. ನನಗೆ ಇವ್ರ ಜೊತೆಗೆ ಮಾತಾಡಿದ್ದು ತುಂಬ ಖುಷಿ ಆಯಿತು. ಒಂದು ಪಾಸಿಂಗ್ ಕ್ಲೌಡ್ ಥರ ನೋಡಿದ್ರು ಒಂದು ಮೊಮೆಂಟೇ ಫೀಲ್ ಆಗಿ ಹೋಗ್ಬಿಟ್ಟಿದೆ ನನಗೆ. ಬಿಕಾಸ್ ಈ ಥರದೊಂದು ಗುಡ್ ಹಾರ್ಟೆಡ್ ಫೆಲೋನ ನಾನು ನೋಡೋಕ್ಕೆ ಇಷ್ಟ ಆಗಿದೆ. ಆ್ಯಂಡ್ ಇಡೀ ಇಂಡಿಯಾನ ನಾರ್ತ್ ಈಸ್ಟ್ ಟ್ರಾವೆಲ್ ಮಾಡಿ ಬಂದಿದ್ದಾರೆ. ಹಾಗೆ ಇವರು ಇವಾಗ ನಮ್ಮ ಕೊಡಗಿಗೆ ಎಂಟ್ರಿ ಆಗಿದ್ದಾರೆ. ಈಗ ಒಂದು ಅಟ್ಲೀಸ್ಟ್ ಒಂದು 50 ಡೇಸ್ ಬಗ್ಗೆ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಖಂಡಿತ ನೀವು ಯಾರೇ ನಮ್ಮ ಈ ಕನ್ನಡಿಗ ಇನ್ ಲದಾಖ್ ಈ ಒಂದು ವೆಹಿಕಲ್ನ ಕಂಡ್ರೆ, ನಮ್ಮ ತನ್ಸಿನವ್ರನ್ನ ನೀವು ಕಂಡ್ರೆ ದಯವಿಟ್ಟು ಮಿಸ್ ಮಾಡ್ದೇ ಅವ್ರನ್ನ ಸಪೋರ್ಟ್ ಮಾಡಿ. ಹಾಗೆ ಅವ್ರ ಚಾನಲ್ನ ವಿಸಿಟ್ ಮಾಡಿ, ಅವ್ರನ್ನ ಸಪೋರ್ಟ್ ಮಾಡಿ. ಹೇಳ್ತಾರೆ ಒಂದು ತುಂಬ ಆರ್ಗ್ಯಾನಿಕ್ ಆಗಿ ಮಾಡ್ತಾರೆ ಈ ಒಂದು ಕೆಲಸಕ್ಕೆ. ನಮ್ಮೆಲ್ಲರ ಸಪೋರ್ಟ್ ಇರಲಿ. ಗುಡ್ ಲಕ್ ಫಾರ್ ಯು. ತುಂಬ ಥ್ಯಾಂಕ್ಸ್. ಓಕೆ.